ದಯವಿಟ್ಟು ಹೇಳ್ತಾ ಇದೀನಿ, ನಮ್ಮ ಮೇಲೆ ಮರ ಕೋಪ ತಿರ್ಸ್ಕೋಬೇಡ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋ ಮಾಡ್ತಾ ನಮ್ಮ ಅಥಾರಿಟಿ ನಮಗೆ ಸಿಕ್ಕಿಲ್ಲ, ಮತ್ತು ನಮ್ಮ ಕಂಟ್ರೋಲ್ ನಮಗೆ ಸಿಕ್ಕಿಲ್ಲ. ನಾವು ಅಲ್ಲಿ ಆತ್ಮ ಇರುತ್ತೆ ಅಂತ ಹೋದೋ, ಆತ್ಮನ ಜೊತೆಗೆ ಜಿನ್ ಕೂಡ ಜಾಯ್ನ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತು ಜಿನ್ನನ್ನ ಹಿಡಿಯೋ ಶಕ್ತಿ ತಾಕತ್ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಇವಾಗ ಏನೋ ಹೊರಟೋಗೋಣ, ಹಿಡಿದು ಬಿಡೋಣ ಅಂತ ಹೋಗಿ ಪ್ರಾಣ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ. ಜಿನ್ನನ್ನ ಹಿಡಿದು ಅದ್ರ ಆಪೋಸಿಟ್ ಫೈಟ್ ಮಾಡೋ ತಾಕತ್ ನನ್ನ ಹತ್ರ ಇಲ್ಲ ಸದ್ಯಕ್ಕೀಗ. ಆ ತಾಕನ್ನು ಸಂಪಾದನೆ ಮಾಡ್ತಾ ಇದ್ದೀನಿ. ಇನ್ನೂ ಅದಕ್ಕೆ 11 ದಿನಗಳು ಬೇಕು. ಇನ್ನು ಒಂದು ಮಂಡಲದ 19 ದಿನ ಮಂಡಲದಲ್ಲಿ ಕೂತಿದ್ದೀನಿ. ಈಗ ಆಲ್ರೆಡಿ 6 ದಿನ ಮುಗಿದಿದೆ. ಇನ್ನು 11 ದಿನಗಳು ಬೇಕು ನನಗೆ. 11 ದಿನಗಳು ಕಂಪ್ಲೀಟ್ ಮಂಡಲ ಮುಗಿದ್ಮೇಲೆ ಜಿನ್ನನ್ನು ಕೂಡ ನನ್ನ ಹಿಡಿತದಲ್ಲಿ, ನನ್ನ ಅಥಾರಿಟಿಯಲ್ಲಿ ಇಟ್ಕೊಳ್ಳೋ ಶಕ್ತಿ ಕಾಳಿ ನನಗೆ ಕೊಡ್ತಾಳೆ ಅನ್ನೋದು ತುಂಬ ಅದ್ಭುತವಾದ ನಂಬಿಕೆ ನನಗಿದೆ ಖಂಡಿತವಾಗ್ಲೂ. ಸೊ ಈ ಮರ ನೋಡೋ ನಿಮಗೆ ಪ್ರತಿಯೊಬ್ಬರಿಗೂ ನೆನಪಿರುತ್ತೆ. ಈ ಲಾಸ್ಟ್ ಒಂದು ವಿಡಿಯೋದಲ್ಲಿ ಏನೊಂದು ಆತ್ಮಕ್ಕೆ ಶಾಂತಿ ಕೊಡಿಸ್ತೀವಿ ಅಂತ ಹೇಳಿದ್ದು. ಸೊ ಈ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಅಂತ ಈ ಊರಲ್ಲಿ ಕೇಳಿದಾಗ, ಅದು ನೋಡಿ, ಸಾಯ್ಬೇಕಾದ್ರೆ ಮಣ್ಣು ಮಾಡಬೇಕಾದ್ರೆ ಸಾಯ್ಬೇಕಾದ್ರೆ ಕಡಲೆಪುರಿ ಹೆಚ್ಕೊಂಡು ಹೋಗ್ತಾರೆ. ಇದು ಸರ್ವೇ ಸಾಮಾನ್ಯ ಎಲ್ಲ ಕಡೆ. ಸೊ ಈ ಹೆಣನ ಮಣ್ಣು ಮಾಡಿ ಏನು ರೇಪೇಟ್ ಆಗಿತ್ತು ಅಥವಾ ಏನೊಂದು ಅವನು ಮರ್ಡರ್ ಆಗಿತ್ತು, ಆ ಟೈಮಲ್ಲಿ ಇದು ಶವ ಸಂಸ್ಕಾರ ಮಾಡೋ ಟೈಮಲ್ಲಿ ಕಡಲೆಪುರಿ ಹೆರ್ಸಿಲ್ಲ. ಇವತ್ತು ನನಗೆ ನನ್ನಿಂದೆ ಕಡಲೆಪುರಿ ಹೆಚ್ಚಿಲ್ಲ, ಬಟ್ ನಾನು ಕಡಲೆಪುರಿ ಬೇಕು ಅಂತ ಆಸೆ ಪಟ್ಟಿದ್ದೆ ಅಂತ ನೋಡಿ. ಎಷ್ಟೆಲ್ಲ ವಿಚಿತ್ರವಾಗಿರುತ್ತೆ ಇವೆಲ್ಲ ನೆನೆಸ್ಕೊಂಡಾಗ ಅನಿಸುತ್ತೆ. ಶವ ಸಂಸ್ಕಾರ ಆಗಿರ್ಬೋದು, ಮತ್ತು ಕಾರ್ಯಗಳನ್ನಾಗಿರ್ಬೋದು, ತುಂಬ ಅದ್ಭುತವಾಗಿ ಕ್ಲಿಯರ್ ಅಥವಾ ಇನ್ನು ಹಿರಿಯರು ಮಾಡ್ಕೊಂಡ್ಬಂದಿರ್ತಾರೆ ಸಾಂಪ್ರದಾಯಿಕವಾಗಿ. ಅದನ್ನೆಲ್ಲ ನಾವು ಖಂಡಿತವಾಗ್ಲೂ ಹಂತವಾಗಿ ಅದನ್ನ ನಡ್ಸ್ಕೊಂಡು ಹೋದ್ರೆ ನಮಗೆ ಈ ಆತ್ಮಗಳಿಂದ ಆಗಿರ್ಬೋದು, ಪ್ರೇತಾತ್ಮಗಳಿಂದ ಆಗಿರ್ಬೋದು ಯಾವುದೇ ಥರ ತೊಂದರೆ ಬರಲ್ಲ. ಆದರೆ ಕೆಲವೊಂದ್ಸರಿ ನಾವು ಅತಿ ಬುದ್ಧಿವಂತರಾಗಿ ಬಿಡ ಏನಾಗಲ್ಲ, ಹಳೆ ಕಾಲದ ಕೂಡ ನಮಗೆ ಅಂದಾಗೆಲ್ಲ ಈ ಥರ ಪ್ರಾಬ್ಲಮ್ಗಳು ಉಂಟಾಗ್ತವೆ. ಸೊ ನನಗೆ ಊಟ ಬೇಕು, ನನಗೆ ಆಹಾರ ಬೇಕು, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಆ ಊರವರು ವಿಧಿ ಇಲ್ಲದೆ ನನ್ನನ್ನೇ ಕರೆಸಿದ್ದಾರೆ. ನಾನು ಒಂದಿಬ್ಬರು ಮೂರು ಬರೋಕ್ಕೆ ಹೇಳಿದೆ, ಬಟ್ ಅಷ್ಟು ಧೈರ್ಯ ಇಲ್ಲ. ಯಾಕಂದರೆ ಮನುಷ್ಯರ ಜೊತೆ ಪ್ರಾಣಿಗಳ ಜೊತೆ ಗುದ್ದಾಡ್ಬೋದು. ಅಕ್ಕ ನೀನು ಏನು ಮಾಡ್ತೀಯಾ ಅಥವಾ ಏನಾದರೂ ನನಗೆ ಹೆಚ್ಚು ಕಮ್ಮಿ ಮಾಡ್ತೀಯಾ ಏನೋ ನನಗೆ ಗೊತ್ತಿಲ್ಲ, ಬಟ್ ಅಕ್ಕ ನೀನು ಈ ಥರ ಅಳೋದ್ರಿಂದ ಅಥವಾ ಕಿರ್ಚ್ಕೊಳ್ಳೋದ್ರಿಂದ, ನಮಗೇನಾದ್ರು ತೊಂದರೆ ಮಾಡೋದ್ರಿಂದ ಲಾಸ್ಟ್ ನಿನಗೇನೆ. ಇಡೀ ಊರವರು, ನಿಮ್ಮ ಊರವ್ರು ನಿನಗೆ ಮಾಡಿದ್ರೆ ಕೆಲಸ ಬಂದು ನಾವು ಮಾಡ್ತಾ ಇದ್ದೀವಿ. ನಿನಗೆ ಊಟ ಹಾಕೋ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ. ನಿನ್ನ ಆತ್ಮಕ್ಕೆ ಪರಿಪೂರ್ಣವಾಗಿ ಏನೇನು ನಿನಗೆ ಕ್ಲಿಯರ್ ಮಾಡಬೇಕೋ ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೀನಿ. ನನ್ನನ್ನು ಎದುರಿಸೋದ್ರಿಂದ, ನನ್ನನ್ನು ಎದುರಾಕೊಳ್ಳೋದ್ರಿಂದ ನಿನಗೇನೂ ಬರಲ್ಲ. ಅದು ನೀನು ನಿಂತ್ಕೊಂಡು ಹಿಡ್ಕೊ. ಸೊ ಎಸ್, ಈ ಊರೊಂದು ದೇವ್ರನ್ನ ಕೇಳಿದಾಗ ದೇವ್ರ ಮೈ ಮೇಲೆ ಬಂದು ಆಕೆ ಆತ್ಮಕ್ಕೆ ಸಾಯ್ಬೇಕಾದ್ರೆ ಸಂಸ್ಕಾರ ಮಾಡೋ ಟೈಮಲ್ಲಿ ಕಡಲೆಪುರಿ ಹೆಚ್ಕೊಂಡು ಹೋಗಿಲ್ಲಪ್ಪ. ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ನೀವು ಹೋಗಿ ಅದನ್ನು ಎಡೆ ಹಿಡಿ, ಸಾಕು ಹೊರಟೋಗುತ್ತೆ ಅಂತ ಹೇಳಿದಾರಂತೆ. ಬಟ್ ಎಡೆ ಹಿಡೋ ವ್ಯವಸ್ಥೆ ಮಾಡ್ತಿದ್ದೀನಿ ಖಂಡಿತ. ಎಡೆ ಹಿಡೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಎಡೆ ಹಿಡೋಣ. ಆ ದೇವ್ರು ಏನು ಹೇಳಿದಾರೆ ಆ ಪ್ರೊಸೀಜರ್ ಮಾಡೋಣ, ಮುಂದಕ್ಕೆ ನೋಡೋಣ. ನನ್ನ ಜೊತೆ ನಮ್ಮ ಕಾಳಿ ಇದ್ದಾನೆ. ಕಾಳಿ ಸರಿ, ಹಾಯ್ ಫ್ರೆಂಡ್ಸ್. ನಮ್ಮ ಕಾಳಿ ಎಷ್ಟಿಲ್ಲ ನೋಡಿ ಫ್ರೆಂಡ್ಸ್, ಕಾಳಿ ಎಷ್ಟಿಲ್ಲ ನೋಡಿ. ಕಾಳಿ ನಿನಗೆ ಭಯ ಆಗಲ್ವಾ ಕಾಳಿ ನನ್ನ ಜೊತೆ ಬರೋಕ್ಕೆ? ಆ ಥರ ಏನಿಲ್ಲ, ಬರೋಣ ಭಯ. ಯಾಕೆ ಹೋದ್ ವಿಡಿಯೋದಲ್ಲಿ ಅಷ್ಟೇ ಭಯ ಆಗಿದ್ದು. ಅಲ್ಲೊಂಥರ ಟೆರರ್ ಆಗಿತ್ತು, ಜಾಗ ಎಲ್ಲ. ಆಮೇಲೆ ನಾಯಿಗಳು ಬೇರೆ ಕಿತ್ಕೊಂಡು, ಇನ್ನು ದೆವ್ವ ಬೇರೆ ಆ ಥರ ಆಟ ಆಡಿಸ್ತಿತ್ತಲ್ಲ, ಹಂಗಾಗಿ ಭಯ ಆಯಿತು. ಬಟ್ ಇನ್ಯಾವ ಬೇರೆ ಜಾಗದಲ್ಲೆಲ್ಲ ಏನಂತ ಭಯ ಇಲ್ಲ. ಏನಕ್ಕೆ ಯಾರು ಇದ್ದಾರೆ ಧೈರ್ಯ ನಿಮಗೆ? ನಮ್ಮ ದುರ್ಗಿ, ನಮ್ಮ ಅಂತರ್ಘಟ್ಟಮ್ಮನ ಜೊತೆಲಿ ಯಾವಾಗಲೂ ಇದ್ದೆ. ಸೊ ಅದೊಂದು ಐತೆ ನಮ್ಗೆ. ಜೈ ಅಂತರ್ಘಟ್ಟ ದುರ್ಗಿ, ನಿನ್ನ ಪಾದಕ್ಕೆ ಶಿರವಾಗಿ ಶರಣ ಮಾಡ್ತಾ ಇದ್ದೀವಿ ತಾಯಿ ನಮ್ಮವ್ವ. ನೋಡಿ ಹಿಂಗಿದೆ ಜಾಗ. ಮರ ಕಾಳಿ, ಒಂದು ನಿಮಿಷ ಇದು
ಮರ ಹೆಂಗಿದೆ ಗೊತ್ತಾ ಕಡೆ ಇದು ನೋಡು ಬ್ಲ್ಯಾಕ್ ಐತೆ ಮರದ ಬಟ್ಟೆಲಿ ಅಲ್ವಾ ಹೆಂಗ್ ಕಾಣಿಸ್ತಿದ್ದ ಬ್ಲ್ಯಾಕ್ ಪಕ್ಕದಲ್ಲಿ ಇದಲ್ವಾ ಹೌದು ಅಲ್ಲ ಈ ಮರಕ್ಕೆ ನೆಡಾಕಿದಾರಲ್ಲ ಕಡೆ ಸೀರಿಯಸ್ ಆಗಿ ಈ ಮರ ಕೊಡೋದು ನೆತ್ತಾಕಿದಾರಲ್ಲ ತುಂಬ ತಪ್ಪು ಕಣ ಬೇಜಾರಾಗುತ್ತೆ ಅಂತ ವಿಷಯಗಳನ್ನು ನೋಡಿದಾಗ ಸೊ ಯಾರ್ಯಾರು ಜನ ಇದಾರೆ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಕಡೆ ನೋಡಿ ಏನು ಮಾಡೋದು ಕಳಿ ತಗೊಂಬ ಕ್ಯಾಮ್ರಾ ಕಳಿ ತುಂಬ ಟೈಮ್ ಇಲ್ಲ ನಮ್ಮ ಪಾಡಿಟ್ಟು ಹೋಗ್ಬಿಡ್ಬೇಕು ಅದು ಬರೋ ಟೈಮ್ ಅದು ಹೌದು ಈ ಜಾಗದಲ್ಲಿ ಕ್ಲೀನ್ ಮಾಡ್ಬಿಡ್ರಿ ಯಾವುದಲ್ಲಿ ಇಲ್ಲಿ ಚೆನ್ನಾಗಿತ್ತಲ್ಲ ಇದು ಇಷ್ಟು ಸಾಕಾ ಅಲ್ಲ ಆ ಕಡೆ ಇನ್ನು ನೀವು ಕೂತಿದ್ದೀರಲ್ಲ ಆ ಸೈಡಲ್ಲೇ ಅಲ್ಲಿ ಇತ್ತಾಗ್ಬಿಡ್ರಿ ಅದು ಬೇಲಿದ ತಗೊಂಡು ಹಿಂಗೆ ಗುಡಿಸ್ರಿ ಹಿಂಗೆ ಅಲ್ಲ ಇದೋಕಿನಾ ಇದಾಗ ಹ್ಞೂ ಆ ಬೆಲ್ಲಿದಾಗಲ್ಲ ಇದಮ್ಮ ಅದು ಕೊಂಟೆತ್ ಕೊಡು ಕೊಂಟೆತ್ ಕೊಡು ಈ ಮುಳ್ಳು ಕಡೆ ಇದ್ರೆ ಅದು ಕೊಡು ಕಲ್ಲು ಕೊಡು ಅಲ್ಲ ಕಲ್ಲಿತ್ತು ನೋಡು ಕಲ್ಲೇನಕ್ಕೆ ಕುಡು ಹೇಳ್ತೀನಿ ಸರ್ ಇದು ಬರಲ್ಲ ಏನು ಕಲ್ಲಿ ಕ್ಲೀನ್ ಮಾಡಕ್ಕ ಏನ್ ಬೇಡ ಹಂಗೆ ಸಾಕು ಉಳ್ಮೇಲೆ ಹಿಂಗೆ ತಿಂತಾ ಹಿಂಗೆ ತಿಂತಾರಲ್ಲಿ ಏನ್ ನಾವು ಹೊಟ್ಟೆ ತರಬೇಕಿತ್ತು ಅಂತ ಇಲ್ಲ ಹಂಗೆ ಹಾಕೋರ್ ತಿನ್ನುತ್ತೆ ಈಗ ಮಾಮೂಲಿ ನಾವು ಯಾರೋ ಕೈ ಕೇಳಿಸ್ತಾ ಅಕ್ಕ ನಿನ್ಗೆ ಊಟದ ವ್ಯವಸ್ಥೆ ಮಾಡ್ತಾ ಇದೀವಿ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೋ ನಮ್ಗೇನು ತೊಂದರೆ ಮಾಡಕ್ ಬರ್ಬೇಡ ಅಷ್ಟೇ ಕೇಳೋದು ನಿಮ್ಮನ್ನ ಸುಮ್ಮನೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ ಹಾಂ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಬಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನೆ ಬಿಟ್ಬಿಟ್ರೆ ಕಳಿ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನೆ ಬಿಡೋಕ್ಕಾಗುತ್ತಾ ಕಳಿ ಚಾಲೆಂಜ್ ತೊಗೊಂಡಿದ್ದೀವಿ ಎಷ್ಟೋ ಜನ ಫೇಕ್ ಅಂತ ಕಮೆಂಟ್ ಮಾಡ್ಬೋದು ಇಲ್ಲಿ ಏನು ಭಯ ಆಗ್ತಿದೆ ಅಥವಾ ಏನು ನೋವಿದೆ ತುಂಬ ಜನ ನೋವು ಗೊತ್ತಾಗ್ತದೆ ಸೀರಿಯಸ್ ಆಗಿ ಜಾಗ ನೋಡಿದ್ರೆ ಜಾಗನೇ ಭಯಂಕರ ಐತಿ ಕಳಿ ಕಳಿ ಅಂದ್ರೆ ಈ ನೆಲಕ್ಕೆ ಹಾಕಿದ್ರೆ ಹೆಂಗ್ ಗೊತ್ತಣ್ಣ ಈ ಡೆತ್ ಆದಾಗ ಎಲ್ಲ ನೆಲಕ್ಕೆ ತಾನೇ ಎರ್ಚೋದು ಕಾಯನ್ನು ಅಕ್ಕಿ ಎಲ್ಲಾನು ಹೌದನ ಅದು ಮೀನು ಕಳಿ ಕೊಡು ಕವರ್ ಕೊಡಮ್ಮ ಎಲ್ಲ ಕೊಡು ಎಡೆ ಸಾಮಾನು ಎಲ್ಲ ಕೊಡು ಅಕ್ಕ ನಮ್ಮಿಂದ ಏನಾದ್ರು ತಪ್ಪಾಗ್ತದೆ ದಯವಿಟ್ಟು ಕ್ಷಮಿಸ್ಬಿಡಕ್ಕ ದಯವಿಟ್ಟು ಹೇಳ್ತಾ ಇದೀನಿ ನಮ್ಮ ಮೇಲೆ ಮರ ಕೋಪ ಕೆಡಿಸ್ಕೋಬೇಡ
ಅಲ್ಲಿ ಹಾಂ ನಡ್ಕೋಗ್ತಿರೋ ಸುಳ್ಳು ಕೇಳಿಸ್ತಾ? ಹಾಂ ಟೈಮ್ ಎಷ್ಟು ನೋಡು? ಟೈಮ್ ಆಗಲಿ ಎಷ್ಟು 12:15 ಬರೋ ಟೈಮ್ ಕಳಿ ಪಟ ಅಂತ ಹೊರಟು. ಅಂತ ಆಗ್ತಿಲ್ಲ ನೀವು ಸುಮ್ಮನೆ ಯಾಕೆ ಮೊನ್ನೆ ಆದಂಗೆ ಆಗ್ಬಿಟ್ಟು ಪ್ಲೀಸ್ ಪೂರ್ತಿ ಹಾಕ್ಬಿಡೋಣ. ಕಳಿ ಸಾಕಲ್ವಮ್ಮ? ಇನ್ನೂ ಹಾಕಣೆಯ ತಂದಿರೋದು ವಾಪಸ್ ತಗೊಂಡೋಗ್ಬಾರ್ದು. ಹೌದಾ? ಹ್ಞೂ ಮತ್ತೆ ತಂದಿರೋದೇನು ತಗೊಂಡೋಗ್ಬಾರ್ದು. ಅದೆಲ್ಲ ನೀಟಾಗಿ ಇದು ಮಾಡು. ಅಷ್ಟ ಕುಂಕುಮ ಕಲ್ಸಾಕಿ ಅಂತಂದ್ರಲ್ಲ? ಅಷ್ಟು ಕುಂಕುಮ ಸುತ್ತ ಹಾಕಿರಿ ಅಷ್ಟೇ. ಅದೊಂಥರ ಕೂಳ್ ಹಾಕ್ದಂಗೆ ಇದು. ಕೂಳ್ ಹಾಕ್ತಾರೆ ಅಂತಾರಲ್ಲ ದೇವ್ರಿಗೆ. ಹಂಗೆ ಸೊ ಗಾಯ್ಸು ಓದು ವಿಡಿಯೋದಲ್ಲೇನೋ ಯಾರೋ ಹೇಳಿದ್ವಿ ಸ್ಲಿಪ್ಪರೆಲ್ಲ ಬಿಟ್ಟು ಮಾಡಿ ಅಂತ. ಸ್ಲಿಪ್ಪರ್ ಬಿಟ್ಟು ಮಾಡ್ರೆ ಅಷ್ಟೇ ನಮ್ಮನ್ನ ಕಥೆ ಇದು. ಸ್ಲಿಪ್ಪರು ಬಿಡೋ ಆಗಿಲ್ಲ, ಯಾಕೆಂದರೆ ದೇವ್ರ ವಿಚಾರಗಳು ನಿಮಗೆ ಕೆಲವೊಂದು ಗೊತ್ತಿರುತ್ತೆ. ಹಾಗಾಗಿ ಸ್ಲಿಪ್ಪರ್ ಏನು ಬಿತ್ತಲೇ ಮಾಡ್ತಿರೋದು. ಕಳಿ ಇಲ್ಲೇ ನಡೆದು ಸುಳ್ಳು ಕೇಳಿಸ್ತಾ? ಏನು ಎತ್ಕೊಂಡು ನೋಡಿಗೋ, ಒಂದು ಮಾತು ಹೇಳು, ಖಂಡಿತ ಯಾರೇ ಈ ಥರ ದಿನಗಳು ಆದಾಗ, ಯಾರೇ ಒಬ್ರು ಸತ್ತಾಗ ನೀಟಾಗಿ ಅವ್ರಿಗೆ ಎಡೆ ಇಡೋ ಟೈಮಲ್ಲಿ ಅವ್ರಿಗೆ ಏನೇನು ಇಷ್ಟ ಏನೇನು ಬೇಡ ದಯವಿಟ್ಟು ಮಾಡಿ ಅಂತ. ಮುಂದೆ ಆತ್ಮಕ್ಕೆ ಶಾಂತಿ ಕೊಡಿಸೋ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡ್ತೀವಿ ನಾವು. ವಿಕಿರಣೆಲ್ಲಮ್ಮ